ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ವಿಶೇಷವಾದಂಥ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ 9ನೇ ಮನೆ ಅದೃಷ್ಟದ ಮನೆ ಅಂತ ಹೇಳ್ತಾರೆ ಜಾತಕದ ಪ್ರಕಾರವಾಗಿ. ಹಾಗಿದ್ರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ? ಇದರೊಟ್ಟಿಗೆ ಅದೃಷ್ಟದ ಮನೆ ಅಂತ ಅಂದರೆ ಯಾವ ರೀತಿಯಾದಂಥ ಅದೃಷ್ಟವನ್ನು ನಮ್ಮ ಜೀವನದಲ್ಲಿ ನಾವು ಬರಮಾಡ್ಕೊಳ್ಬಹುದಾಗಿದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕರೆಗಳನ್ನು ಮಾಡ್ಬೋದು, ನೇರವಾಗಿ ಗುರುಜಿಯೊಟ್ಟಿಗೆ ಮಾತಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು 1 ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳ್ಬೇಕಾಗತ್ತೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ 9ನೇ ಮನೆ ಅದೃಷ್ಟದ ಮನೆ ಅಂತ ಹೇಳ್ತಾರೆ ಜಾತಕದ ಪ್ರಕಾರವಾಗಿ. ಹಾಗಿದ್ರೆ ಅದನ್ನು ನಾವು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ? ಜೊತೆಯಲ್ಲಿ ಆ ಅದೃಷ್ಟ ಅಂದರೆ ಯಾವ ರೀತಿಯ ಅದೃಷ್ಟವನ್ನು ನಮ್ಮ ಜೀವನದಲ್ಲಿ ತಂದುಕೊಡುತ್ತೆ? ಇದರ ಕುರಿತಾಗಿ ಗುರುಜಿ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ಸಾಮಾನ್ಯವಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಜನ ಈ ಹರಳುಗಳನ್ನ ಕೊಡ್ತಾರೆ. ಫಸ್ಟು ಹರಳುಗಳನ್ನ ಕೊಡಬೇಕಾದ್ರೆ 9ನೇ ಮನೆ ಅಧಿಪತಿ ಮೇಲೆ ಕೊಡ್ತಾರೆ, ಅಥವಾ 9ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹದ ಮೇಲೆ ಕೊಡ್ತಾರೆ. ಫಸ್ಟು 9 ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ 9ನೇದು ತಂದೆಯ ಸ್ಥಾನ ಅಂತ ಕರೀತಾರೆ, ಪಿತೃಸ್ಥಾನ ಅಂತ ಕರೀತಾರೆ. ಸೊ ಈ 9ನೇ ಮನೆ ಸಾಮಾನ್ಯವಾಗಿ ಅದೃಷ್ಟ ಅಂತಂದರೆ ಆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಎಲ್ಲ ಅಂಗಾಂಗಗಳನ್ನು ಸರಿಯಾಗಿ ಹುಟ್ಟಿರ್ತಕ್ಕಂಥದ್ದು. ಅಂದರೆ ಈ ಅಂಗವಿಕಲತೆ ಇಲ್ಲದೇ ಇರತಕ್ಕಂಥದ್ದು 9ನೇ ಮನೆಯಿಂದ ಗೊತ್ತಾಗುತ್ತೆ. ಯಾವಾಗ 9ನೇ ಮನೆ ಸ್ವಲ್ಪ ಬಲವಾಗಿರುತ್ತೋ, ಯಾಕಂದರೆ ಜೀವನದಲ್ಲಿ ಎಲ್ಲದಕ್ಕಿಂತ ಬೆಳೆ ಬಾಳ್ತಕ್ಕಂಥದ್ದು ಆ ವ್ಯಕ್ತಿಯ ಅಂಗಾಂಗಗಳು. ಇವತ್ತಿನ ದಿವಸ ಒಂದು ಕಣ್ಣು ಫ್ರೀಯಾಗಿ ಎಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ, ಇಲ್ಲಾಂದರೆ ಎಲ್ಲ ಕುರುಡ್ರಿಗೂ ಇವತ್ತು ಕಣ್ಣು ಬಂದಿರೋದು. ಇವತ್ತು ಯಾರಾದರೂ ಕಿಡ್ನಿ ಏನಾದ್ರು ಸಮಸ್ಯೆ ಆದರೆ ಕಮ್ಮಿ ಅಂದ್ರೂ 50 ಲಕ್ಷ 1 ಕೋಟಿ ಖರ್ಚು ಮಾಡಿ ಯಾರಾದರೂ ಡೋನರ್ಸ್ ಸಿಗಬೇಕದು. ಇಷ್ಟು ಪಾಪ್ಯುಲೇಷನ್ ಇದೆ, ಅಷ್ಟು ಸುಲಭವಾಗಿ ಡೋನರ್ ಸಿಗಲ್ಲ. ಆಮೇಲೆ ಡೋನರ್ ಸಿಕ್ಕರೂ ಮ್ಯಾಚ್ ಆಗಲ್ಲ. ಬ್ಲಡ್ ಏನಂತಾರೆ, ಯಾವುದು ಗ್ರೂಪ್ ಇರ್ತದಲ್ಲ ಅದೆಲ್ಲ ಮ್ಯಾಚ್ ಆಗಬೇಕು. ಸೊ ಅಂಥ ಒಂದು ಸಂದರ್ಭದಲ್ಲಿ ಮಾನವ ಶರೀರ, ಆ ಶರೀರದಲ್ಲಿ ಬಂದಿರತಕ್ಕಂಥ ಆತ್ಮ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಆ ಶರೀರವನ್ನು ಅನುಭವಿಸಿ ಹೋಗ್ತಕ್ಕಂಥ ಆತ್ಮಕ್ಕೆ ಅದೃಷ್ಟ ಇರಬೇಕು. ಆ ಆತ್ಮಕ್ಕೆ ಅದೃಷ್ಟ ಇರಬೇಕು. ಇದು 9ನೇ ಮನೆ ತಂದೆಯಿಂದ ಜನ್ಮ ಪಡೆದಿರತಕ್ಕಂಥ ಆ ಆತ್ಮ ಶರೀರ ಭಾಳ ಸೊಗಸಾಗಿದ್ದಾಗ 9ನೇ ಮನೆ ಅದೃಷ್ಟದ ಮನೆ ಅಂತ ಹೇಳ್ತಾರೆ. ಇದು ನಿಜವಾದ ಅದೃಷ್ಟ. ಆದರೆ ನಾವು ಲೌಕಿಕವಾಗಿ ಏನು ತಿಳ್ಕೊಂಡಿದ್ದೀವಿ, 9ನೇ ಮನೆ ಅದೃಷ್ಟದ ಮನೆ ಅಂದಿದ ತಕ್ಷಣವೇ ಓಕೆ ನನಗೆ ಅದೃಷ್ಟ ಬಂದ್ಬಿಡುತ್ತೆ. ಅಲ್ಲ, ಆಲ್ರೆಡಿ ಅದೃಷ್ಟ ನಿಮಗಿದೆ. ನಿಮ್ಗೆ 2 ಕಣ್ಣು ಕಾಣಿಸ್ತಾ ಇದೆ ಅಂದರೆ ಅದೃಷ್ಟ ಇದೆ. ನಿಮಗೆ ಆ ಒಂದು ಕಿಡ್ನಿ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಫಿಲ್ಟರ್ ಮಾಡ್ತಾ ಇದೆ ಅಂತಂದರೆ ಖಂಡಿತ ನಿಮಗೆ ಅದೃಷ್ಟ ಇದೆ. ತಿಂತಕ್ಕಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ, ಮತ್ತೆ ಇನ್ನೊಂದು ಸತಿ ಆಸೆ ಆಗುತ್ತೆ ತಿನ್ನೋಕ್ಕೆ. ಪಚನಾಶಕ್ತಿ ತುಂಬ ಚೆನ್ನಾಗಿದೆ, ಅದೃಷ್ಟ ಇದೆ. ಹಾರ್ಟ್ ಬೀಟ್ ಪರ್ಫೆಕ್ಟ್ ಆಗಿದೆ, BP ಇಲ್ಲ, ಶುಗರ್ ಇಲ್ಲ, ಅದನ್ನೇ ಅದೃಷ್ಟ ಅಂತ ಹೇಳೋದು 9ನೇ ಮನೆ. ಆರೋಗ್ಯದ ವಿಚಾರದಲ್ಲಿ 9ನೇ ಮನೆ ಭಾಳ ಇಂಪಾರ್ಟೆಂಟಾಗಿ ಪ್ರೈಮಾಗಿರುತ್ತೆ. ಈ 9ನೇ ಮನೆ ಒಂದೇ ಒಂದು ಸ್ಟೆಪ್ ಹಿಂದಗಡೆ ಡೇಂಜರ್ ಮನೆ ಇದೆ. ಆ 9ನೇ ಮನೆ ಹಿಂದೆ 8ನೇ ಮನೆ ಬರುತ್ತೆ. ಹಾರೋಸ್ಕೋಪಲ್ಲಿ ಜಾತಕದಲ್ಲಿ ಅತ್ಯಂತ ಕೆಟ್ಟ ಭಾವ, ಅತ್ಯಂತ ಸಮಸ್ಯೆ ಕೊಡ್ತಕ್ಕಂಥ ಭಾವ, ಅತ್ಯಂತ ಆಕ್ಸಿಡೆಂಟ್ಗಳನ್ನ ಕೊಡೋದು, ಅಬ್ಸ್ಟೆಕಲ್ಸ್ ಕೊಡೋದು, ಸ್ಟ್ರೆಸ್ ಕೊಡೋದು, ಅವಮಾನಗಳು ಕೊಡ್ತಕ್ಕಂಥದ್ದು, ಅಪಮಾನಗಳು ಕೊಡ್ತಕ್ಕಂಥದ್ದು, ಅಂಗವನ್ನು ಉನ್ನ ಮಾಡ್ತಕ್ಕಂಥದ್ದು ಅಥವಾ ಅಂಗಹೀನ ಆಗ್ತಕ್ಕಂಥದ್ದು, ಇವೆಲ್ಲವೂ 8ನೇ ಮನೆ. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಕಾಲು ಕಳ್ಕೊಳ್ಳೋದು, ಕಣ್ಣು ಕಳ್ಕೊಳ್ಳೋದು, ಕೈ ಕಳ್ಕೊಳ್ಳೋದು,
ಎಲ್ಲವೂ ಕೂಡ 8ನೇ ಮನೆ. ಅದಕ್ಕೆ 9ನೇ ಮನೆ ಅದೃಷ್ಟ ಕೊಟ್ಟರೆ ಅದರ ಹಿಂದಿನ ಮನೆ ವ್ಯಯಭಾವ ಅಂತ ಕರಿತೀವಿ, ಅದರ ಹಿಂದಿನ ಮನೆ 12ನೇ ಮನೆ ಅಂತ ಕರಿತೀವಿ, ಅದು 8ನೇ ಮನೆ ಆಗಿದೆ. ಒಂದು ಸ್ಟೆಪ್ಪಲ್ಲಿ ನಾವು ಅದೃಷ್ಟ ಕಳ್ಕೊಳ್ತೀವಿ. 9th ಹೌಸ್ 8th ಹೌಸ್. ಸಾಮಾನ್ಯವಾಗಿ 9ನೇ ಅಧಿಪತಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 9ರಲ್ಲಿ ಸಾಕಷ್ಟು ಗ್ರಹ ಕೂತ್ಕೋಬೋದು, ಆದರೆ 9ನೇ ಅಧಿಪತಿಗೆ ಹೆಚ್ಚು ಬಲ ಇರ್ತಕ್ಕಂಥದ್ದು. ಯಾವಾಗ 9ನೇ ಅಧಿಪತಿ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದಾನೆ, ಈಗ ತುಂಬ ಜನ ಒಳ್ಳೆಯ ಸ್ಥಾನ ಅಂತ ಹೇಳ್ತಾರೆ. ಒಳ್ಳೆಯ ಸ್ಥಾನ ಅಂತಂದರೆ ರಾಶಿ ಪ್ರಕಾರ 1ನೇ ಮನೆ, 4ನೇ ಮನೆ, 7ನೇ ಮನೆ, 9ನೇ ಮನೆಯೇ, 10ನೇ ಮನೆ, 11ನೇ ಮನೆ, ಇಷ್ಟು ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ. ಅಂದರೆ ದೇಹದಲ್ಲಿ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ. ದೇಹದಲ್ಲಿ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಹುಟ್ಟಿದ ತಕ್ಷಣ ಜಾತಕ ತೋರಿಸ್ಬೇಕಾದ್ರೆ ಇವತ್ತಿನ ಕಾಂಪೌಂಡರ್ಗಳು 9ನೇ ಮನೆ ನೋಡೋದೇ ಇಲ್ಲ, ಬೇರೆ ಏನೋ ನೋಡ್ಬಿಡ್ತಾರೆ. ಬೇರೆ ಏನೋ ಅಲ್ಲಿ ರಾಹುನ್ ನೋಡ್ತಾರೆ, ಕೇತುನ್ ನೋಡ್ತಾರೆ, ದೋಷ ಹೇಳ್ಬಿಡ್ತಾರೆ. ಇವತ್ತಿನ ಎಲ್ಲ ಕಾಂಪೌಂಡರ್ಗಳು ಮೊದಲು ನೋಡಬೇಕಾಗಿರೋದು 9ನೇ ಮನೆ ಚೆನ್ನಾಗಿದೆಯಾ, 9ನೇ ಅಧಿಪತಿ ಒಳ್ಳೆ ಕಡೆ ಹೋಗಿದ್ದಾರಾ, ಕೇಂದ್ರ ತ್ರಿಕೋಣದಲ್ಲಿ ಇದ್ದಾರಾ. ಈ 9ನೇ ಮನೆ ಕೇಂದ್ರ ತ್ರಿಕೋಣದಲ್ಲಿದ್ದಾಗ ಅದೃಷ್ಟವಂತ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯವಾಗಿ ಇಟ್ಟಿದ್ದಾನೆ. ಯಾಕಂದರೆ ಎಲ್ಲ ಏನೇ ದುಡ್ಡು ಮಾಡಲಿ ಇಲ್ಲೇ ಮಾಡಿ ಇಲ್ಲೇ ಬಿಟ್ಟು ಹೋಗೋದು, ತೊಗೊಂಡೋಗೋದು ಏನೂ ಇಲ್ಲ. ಆದರೆ ಹುಟ್ಟಿರ್ತಕ್ಕಂಥ ಮನುಷ್ಯ ಭಗವಂತ ಕೊಟ್ಟಿರ್ತಕ್ಕಂಥ ದೇಹ ಆರೋಗ್ಯವಾಗಿರ್ತಕ್ಕಂಥದ್ದು, ಕೊನೆಯವರೆಗೂ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅದೇ ಅದೃಷ್ಟ ಅಂತ ಹೇಳಿ ಶಾಸ್ತ್ರ ಹೇಳಿದೆ. ಸಾಮಾನ್ಯವಾಗಿ ಪಬ್ಲಿಕ್ಕಲ್ಲಿರ್ತಕ್ಕಂಥ ಒಂದು ಕಲ್ಪನೆ 9ನೇ ಮನೆ ಅದೃಷ್ಟ. 9ನೇ ಮನೆ ಲೌಕಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಹಣ ಕೊಡೋದಿಲ್ಲ. ಯಾಕೆ ಅಂದರೆ 10ನೇ ಮನೆಗೆ ಹಿಂದಿನ ಮನೆ, 10ನೇ ಮನೆಗೆ ಹಿಂದಿನ ಮನೆ 9. 10 ಅಂದರೆ ಅಧಿಕಾರ ಕಳ್ಕೊಳ್ತಕ್ಕಂಥದ್ದು 9ನೇ ಮನೆ. ಒಳ್ಳೆ ಪೊಸಿಷನಲ್ಲಿ ಇರ್ತೀರ, ತಗೊಂಬಂದು ಮನೇಲಿ ಕೂರಿಸ್ತಕ್ಕಂಥದ್ದು 9ನೇ ಮನೆ. ಅತ್ಯಂತ ದೊಡ್ಡ ಒಂದು ಹುದ್ದೆಲಿರ್ತೀರ, ಅದನ್ನು ಕಳ್ಕೊಳ್ತಕ್ಕಂಥದ್ದು 9ನೇ ಮನೆ. ಅದೃಷ್ಟ ಇಲ್ಲ ಅಲ್ಲಿ, ಆರೋಗ್ಯದಲ್ಲಿ ಮಾತ್ರ ಅದೃಷ್ಟ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. 9ನೇ ಮನೆ ಚೆನ್ನಾಗಿದೆ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ. ಪರಾಶರ ಕಲ್ತವ್ರಿಗೆಲ್ಲ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ 9ನೇ ಮನೆ ದಶ ಬಂದಾಗ ಅಧಿಕಾರ ಕಳ್ಕೊಂಡಿದ್ದಾರೆ, ಯಾರ್ಯಾರಿಗೆ 9ನೇ ಮನೆ ಭುಕ್ತಿಗಳು ಬಂದಿದೆ, ಅಥವಾ ಯಾರ್ಯಾರಿಗೆ ದಶ ಅಥವಾ ಭುಕ್ತಿಗಳಲ್ಲಿ ನಕ್ಷತ್ರದಲ್ಲಿ 9, ಸಬ್ಲಾಡಲ್ಲಿ 9 ಬಂದಿರತಕ್ಕಂಥವ್ರಿಗೆಲ್ಲರೂ ಕೂಡ ಡೌನ್ಫಾಲ್ ಆಗಿದೆ. ಅಂದರೆ ಡಿಕ್ರೀಸ್ ಆಗಿದೆ, ಸ್ಟೇಟಸಲ್ಲಿ ಡಿಕ್ರೀಸ್, ನಾಟ್ ಇನ್ ಹೆಲ್ತ್ ಅಂತೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. 9ನೇ ಮನೆ ಅದೃಷ್ಟದ ಮನೆ ಯಾಕೆ ಹೇಳಿದ್ದಾರೆ ಅಂತಂದರೆ, ಬಂದಿರತಕ್ಕಂಥ ಒಂದು ಆತ್ಮ ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆ ಆಗಬೇಕು ಅಂಥೇಳಿ 9ನೇ ಮನೆ. 4ನೇ ಮನೆ ನಮಗೆ ಸಾಮಾನ್ಯ ಜ್ಞಾನ ಕೊಟ್ಟರೆ 9ನೇ ಮನೆ ವಿಶೇಷ ಜ್ಞಾನ ಕೊಡುತ್ತೆ. ಬಟ್ ಆ ಜ್ಞಾನ ಉಪಯೋಗಕ್ಕಾಗೋದಿಲ್ಲ, ಯಾಕಂದರೆ ಅದು ಆ ಒಂದು ಪರ್ಸನ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ತುಂಬ ಜನ ಏನು ಅಂತಂದರೆ, ಇವತ್ತು ನಾವು ಏನು ಓದ್ತೀವಿ ಅದನ್ನು ಈ ಜನ್ಮದಲ್ಲಿ ಅಪ್ಲೈ ಮಾಡಬೇಕು ಅಂತ. ಕೆಲವು ಶಾಸ್ತ್ರಗಳು, ಕೆಲವು ವಿದ್ಯೆಗಳು ಜನ್ಮಕ್ಕೂ ಕೂಡ ನಮ್ಮ ಆತ್ಮದ ಜೊತೆ ಬರಬೇಕು ಅಂತ ಹೇಳಿ ಕೆಲವು ಕಲಿಕೆ ಇದೆ. ಆ ಕಲಿಕೆಯಲ್ಲಿ ಶಾಸ್ತ್ರವೂ ಒಂದು, ವೇದಗಳು ಒಂದು, ಉಪನಿಷತ್ತುಗಳು ಒಂದು, ಇವೆಲ್ಲವೂ ಕೂಡ ನಮಗೆ ವಿಶೇಷವಾಗಿರ್ತಕ್ಕಂಥ ಹೈಯರ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರಿತೀವಿ, ಹೈಯರ್ ಲೆವೆಲ್ ಆಫ್ ನಾಲೆಜ್ ಅಂತ ಕರಿತೀವಿ. ಅದನ್ನು 9ನೇ ಮನೆ ಕೊಡುತ್ತೆ. 4ನೇ ಮನೆ ವ್ಯವಹಾರದವಾಗಿರ್ತಕ್ಕಂಥ ವಿದ್ಯೆ ಕೊಟ್ಟರೆ 9ನೇ ಮನೆ ಹೈಯರ್ ಸ್ಟಡೀಸ್ ಕೊಡುತ್ತೆ, ಹೈಯರ್ ನಾಲೆಜ್ ಕೊಡುತ್ತೆ. ಈಗ ಯಾರ್ಯಾರು MS ಮಾಡ್ತಾರೆ, ಯಾರ್ಯಾರು MEd ಮಾಡ್ತಾರೆ, ಯಾರ್ಯಾರು MBA ಮಾಡ್ತಾರೆ, ಅದು ಹೈಯರ್ ನಾಲೆಜ್ ಅಂತ ಕರಿತೀವಿ ನಾವು. ಏನು ನಾವು 10th 2nd PUCಲಿ ಡಿಗ್ರಿಲಿ ಕಲ್ತಿರ್ತೀವಿ, ಅದ್ರದ್ದು ಇನ್ನೂ ಅಡ್ವಾನ್ಸ್ ವರ್ಷನ್. ಸೊ ವಿ ವಾಂಟ್ ಟು ಬಿಕಮ್ ಎ ಮಾಸ್ಟರ್ ಆಫ್ ಇಟ್. ಸೊ ಅದಕ್ಕೆ ಅಂದಾಗ ಮಾಸ್ಟರ್ ಅಂತಲೇ ಕರೆಯೋದು. MSc ತೊಗೊಳ್ಳಿ, ಇದನ್ನು ತೊಗೊಳ್ಳಿ, MBA ತೊಗೊಳ್ಳಿ, ಎಲ್ಲ ಮಾಸ್ಟರ್ ಅಂತಲೇ ಕರೆಯೋದು. ಮಾಸ್ಟರ್ ಅಂದರೆ ಆ ಸಬ್ಜೆಕ್ಟ್ಗೆ ಮಾಸ್ಟರ್. ಅದಕ್ಕೆ ನಾವು ಮೇಷ್ಟ್ರು ಅನ್ನೋದು. ಮೇಷ್ಟ್ರು, ಅದು ಮಾಸ್ಟ್ರು ಹೋಗ್ಬಿಟ್ಟು ಮೇಷ್ಟ್ರು ಆಗಿಬಿಟ್ಟಿದೆ. ಸೊ ಅದಕ್ಕೆ 9ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೊಂದು. ಎರಡನೇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು, ನಾನು ನಿಮಗೆ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ. 9ನೇ ಮನೆ ಕೂತಿರ್ತಕ್ಕಂಥ ಗ್ರಹಕ್ಕೆ ದಯಮಾಡಿ ಉಂಗುರ ಹಾಕೋದನ್ನು ನಿಲ್ಲಿಸಿ. 2 ರೀತಿ. 9ನೇ ಮನೆ ಅನಾರೋಗ್ಯ ಬಂದಿದ್ದರೆ ಮಾತ್ರ 9ನೇ ಮನೆ ಅಧಿಪತಿನ ಯೂಸ್ ಮಾಡಿ, ಅಥವಾ 9ನೇ ಮನೆಯಲ್ಲಿರ್ತಕ್ಕಂಥ ಗ್ರಹನ ಯೂಸ್ ಮಾಡಿ. ಯಾಕೆಂದರೆ 9ನೇ ಮನೆ ಅಧಿಕಾರವನ್ನು ಕಿತ್ಕೊಳ್ಳುತ್ತೆ. 9ನೇ ಮನೆ
ಹಣದ ಸಮಸ್ಯೆ ಇರೋರಿಗೆ ಕಿತ್ಕೊಳ್ಳುತ್ತೆ. ಆರೋಗ್ಯ ಮಾತ್ರ ಕೊಡುತ್ತೆ 9ನೇ ಮನೆ. 9th ಹೌಸ್ ವಿಲ್ ನೆವರ್ 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 ಗಿವ್ ಮನಿ. ದೋ ಆರೋಗ್ಯವಾಗಿದ್ದರೆ ಬೆಳಿಗ್ಗೆ ಎದ್ದು ಹೋಗ್ಬೋದು ಆಫೀಸ್ಗೆ. ಸೊ ಅದಕ್ಕೆ ಮನಿ ಕಾಂಪೋಸಿಷನ್ ಒಳಗಡೆ ಹಾಕಿದ್ದಾರೆ. ದೋ 9ನೇ ಮನೆ ದುಡ್ಡು ಕೊಟ್ಟಿಲ್ಲ ಅಂದರೂ ಕೂಡ ಬೆಳಿಗ್ಗೆ ಎದ್ದು ನಮಗೆ ಆ ಫೋರ್ಸ್ ಬೇಕು ಹೋಗಿ ದುಡಿಯೋಕ್ಕೆ. ಅದಕ್ಕೆ ಆ 9ನೇ ಮನೆ ಅಟ್ಯಾಚ್ ಆಗಿದೆ ಮನಿ ಕಾಂಬಿನೇಷನಲ್ಲಿ. ಹಣದ ಆರ್ಥಿಕ ಕಾಂಬಿನೇಷನ್ ಅಂತ ಬರುತ್ತೆ ಜ್ಯೋತಿಷದಲ್ಲಿ. 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಆರ್ಥಿಕ ಕಾಂಬಿನೇಷನ್. ಅದರೊಳಗಡೆ 9 ಸೇರಿಸಿರೋದೇನಕ್ಕೆ ಅಂದರೆ ಹೋಗಿ ದುಡಿಯೋಕ್ಕೆ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ 9ನೇ ಮನೆ ಸ್ವಲ್ಪ ಬೇಕಾಗುತ್ತೆ. ನಾಟ್ ಆನ್ ದಿ ಪ್ರೈಮರಿ ಲೆವೆಲ್, ಸೆಕೆಂಡ್ರಿ ಲೆವೆಲ್ ಅಂತ ಕರಿತೀವಿ. ಪ್ರೈಮ್ ಲೆವೆಲಲ್ಲಿ 9 ಬರಬಾರ್ದು, ಸೆಕೆಂಡ್ರಿ ಲೆವೆಲಲ್ಲಿ 9 ಬಂದರೆ ಡೆಫಿನೆಟ್ಲಿ ಅದೃಷ್ಟ. ಹಾಗೆ ಆರೋಗ್ಯವಾಗಿರ್ತಕ್ಕಂಥವ್ರು ಇಮಿಡಿಯೇಟಾಗಿ ನೋಡಬೇಕು ಅಂದರೆ 9th ಹೌಸ್ ಎಲ್ಲರೂ ದಶಾದಲ್ಲಿ ಇದ್ದಾಗ ಡೆಫಿನೆಟ್ಲಿ ಹಿ ವಿಲ್ ಬಿ ವೆರಿ ವೆರಿ ಹೆಲ್ತಿ. ಆದರೆ 9ನೇ ಮನೆ ಯಾವಾಗಲೂ ಕೂಡ ಒಂದು ಸಮಸ್ಯೆ ಏನು ಅಂತಂದರೆ ಡಿಪ್ರೆಷನ್ ಕೊಡ್ತಕ್ಕಂಥ ಮನೆ 9ನೇ ಮನೆ. ಯಾಕೆ 9ನೇ ಮನೆ ಡಿಪ್ರೆಷನ್ ಕೊಡುತ್ತೆ ಅಂತಂದರೆ ಈ 9ನೇ ಮನೆ ವಿಶೇಷವಾಗಿ ದುಡ್ಡು ಕೊಡಲ್ಲ. ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಡಿಪ್ರೆಷನ್ ಆಗೋದೇ ಫಸ್ಟ್ ಕಾಸು ಬಂದಿಲ್ಲ. ಕಂಪ್ನಿಯವ್ರು ಏನಾದ್ರು ಒಂದು 3 ದಿವಸ ಸಂಬಳ ಲೇಟ್ ಮಾಡ್ತು ಅಂದರೆ ಫುಲ್ ಡಿಪ್ರೆಷನ್ ಹೊಟ್ಟೋಗಿರ್ತಾರೆ. ಇನ್ನೊಂದು 2 ದಿವಸ ಲೇಟ್ ಆಯಿತು ಅಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಮಂತ್ ನನಗೆ 5ನೇ ತಾರೀಕು ಬಂದುಬಿಡುತ್ತೆ ಸಂಬಳ, 10ನೇ ತಾರೀಕು ಬಂದುಬಿಡುತ್ತೆ ಮ್ಯಾಕ್ಸಿಮಮ್. ಅಂದರೆ ನಮ್ಮದು ಸೈಕಲ್ ಪ್ರಕಾರ 15ನೇ ತಾರೀಕು ಕರೆಕ್ಟಾಗಿ ಬಂದುಬಿಡುತ್ತೆ. ಅವನು ಕೊಡಬೇಕು, ರಾಮಣ್ಣನ ಕೊಡಬೇಕು, ಭೀಮಣ್ಣನ ಕೊಡಬೇಕು, ರಮೇಶಿಗೆ ಕೊಡಬೇಕು, ಸುರೇಶ್ ಕೊಡಬೇಕು, ಎಲ್ಲ ಸರೋಗ್ಬಿಡುತ್ತೆ. ನಾನು ಯಾರೂ ಟೆನ್ಷನ್ ಮಾಡಲ್ಲ, ನನಗೊಂದು ಸ್ವಲ್ಪ ಇರ್ತದೆ, ನಾನು ಏನು ಬೇಕಾದ್ರೆ ಮಜಾ ಮಾಡ್ತೀನಿ. ಈ 9th ಹೌಸು ಯಾವಾಗಲೂ ಕೂಡ ಆರೋಗ್ಯ ಜೊತೆ ಕೊಡುತ್ತೆ, ಬಟ್ ಡಿಪ್ರೆಷನ್ ಕೊಟ್ಬಿಡುತ್ತೆ. ಬಿಕಾಸ್ ದೇರ್ ಇಸ್ ನೋ ಮನಿ ವಿಚ್ ಗಿವ್ಸ್. ಎಲ್ಲ ಚೆನ್ನಾಗಿದ್ದೀನಿ, ಏನೂ ಸಿಗ್ತಾ ಇಲ್ಲ ಅಂದಾಗ ಕೋಪ ಬರುತ್ತೆ, ಡಿಪ್ರೆಷನ್ಗೆ ಹೋಗ್ತೀವಿ. ಸೊ 9th ಹೌಸ್ ಈಸ್ ಆಲ್ಸೋ ಎ ಡಿಫ್ರೆಂಟ್ ವರ್ಜನ್. ಸೊ ಅದಕ್ಕೆ 9th ಹೌಸ್ ಈಸ್ ನಾಟ್ ಎ ಅದೃಷ್ಟ. ಉಂಗುರ ಹಾಕ್ಕೊಳ್ಳೋದು ವರ್ಜಿತ. 1. 2ನೇದು ಫೈನಲ್ ಆಗಿ ನಾನು ಹೇಳಬೇಕಾದ್ರೆ 9ನೇ ಮನೆ ಏನಾದ್ರು ಭಾವಚಲಿತದ ಪ್ರಕಾರ 8ನೇ ಮನೆಗೆ ಹೋಗ್ಬಿಟ್ರೆ, ರಾಶಿ ಪ್ರಕಾರ ನಿಮಗೆ ಅಸ್ಟ್ರಾಲಜರ್ಸು 9ನೇ ಮನೆ ಹಾಕ್ಕೊಂತಾರೆ. ಭಾವಚಲಿತ ಕುಂಡಲಿಯಲ್ಲಿ 9ನೇ ಮನೆದೇನೋ 8ನೇ ಮನೆಗೆ ಹೋದರೆ ಯು ಆರ್ ವೇರಿಂಗ್ ಎ ರಾಂಗ್ ಸ್ಟೋನ್. ಸಡನ್ನಾಗಿ ನಿಮಗೆ ಅದನ್ನು ಹಾಕ್ಕೊಂಡೆ, ಯಾಕೋ ಒಂಥರ ಇರಿಟೇಷನ್ ಆಯಿತು, ಹಾಕ್ಕೊಂಡೆ, ಒಂದು 3-4 ತಿಂಗಳಾದಮೇಲೆ ಎಲ್ಲ ಕಳ್ಕೊಂಡೆ. ಯು ಆರ್ ಆ್ಯಕ್ಟಿವೇಟೆಡ್ ಎ ರಾಂಗ್ ಹೌಸ್. ಸೊ ಭಾವಚಲಿತದಲ್ಲಿ ನೋಡಬೇಕು. ತುಂಬ ಜನ ಭಾವಚಲಿತ ನೋಡ್ದಲೇ ರಾಶಿ ಕುಂಡಲಿ ನೋಡಿ ಕೊಡ್ತಾ ಇರ್ತಕ್ಕಂಥದ್ದು ಫ್ಲಾಪ್, 1000% ಫ್ಲಾಪ್ ಆಗುತ್ತೆ. ಅದಕ್ಕೆ ತಿಳಿದವ್ರ ಹತ್ರ ಹೋಗಿ, ಜ್ಯೋತಿಷ್ಯರ ಹತ್ರ ತಿಳಿದವ್ರು ಗೊತ್ತಿರಬೇಕು. ಭಾವಚಲಿತ ಗೊತ್ತಾ ಅಂತ ಕೇಳಬೇಕು, ಲಗ್ನ ಗೊತ್ತಾ ಅಂತ ಕೇಳಬೇಕು. 3 ಪಾಯಿಂಟ್ ತೊಗೊಳ್ಬೇಕು ಎಲ್ಲರಿಗೂ. ಜ್ಯೋತಿಷ್ಯರು ಯಾರ್ಯಾರು ಹೋಗ್ತೀರಾ 3 ಪಾಯಿಂಟ್ ಕೊಡಿ. ನಿಮ್ಗೆ ಗೊತ್ತಿಲ್ಲ ಬಿಟ್ಟಾಕಿ ಹೋಗಿ. ಫಸ್ಟ್ ಪಾಯಿಂಟು, ಲಗ್ನದ ಪ್ರಕಾರ ನೋಡ್ತೀರೇನ್ರಿ ನೀವು ಜಾತಕನ? ಎಸ್, ವೆರಿ ಗುಡ್ ಅಸ್ಟ್ರಾಲಜರ್. 2ನೇದು, ಅಲ್ಲಿ ಗ್ರಹ ಇರ್ತಕ್ಕಂಥದ್ದೆಲ್ಲ ಭಾವಚಲಿತ ಪ್ರಕಾರ ನೋಡ್ತೀರಾ? 2ನೇದು, ಎಸ್, ವೆರಿ ಗುಡ್. 3ನೇದು, ಫಲಗಳನ್ನು ನೀವು ಕುಂಡಲಿ ನೋಡ್ಕೊಂಡು ಹೇಳ್ತೀರಾ ಅಥವಾ ದಶಾಭುಕ್ತಿ ಮೇಲೆ ಹೇಳ್ತೀರಾ? ದಶಾಭುಕ್ತಿ ಮೇಲೆ ಹೇಳ್ತೀವಿ. ಪರ್ಫೆಕ್ಟ್ ಅಸ್ಟ್ರಾಲಜರ್. ಈ 3 ವಿಚಾರ ಕಾಂಪೌಂಡ್ರ್ ಲೆಕ್ಕಕ್ಕೆ ಬರಲ್ಲ, ಡಾಕ್ಟರ್ ಲೆಕ್ಕಕ್ಕೆ ಬರ್ತಾರೆ. ಅದು ಬಿಟ್ಟು ಈ ಕಡೆ 3 ಇರ್ತವೆ. ನಿಮಗೆ ಸಾಡೆ ಸಾತಿ ಹೇಳೋದು, ಕುಜದೋಷ ಹೇಳೋದು, ಸರ್ಪದೋಷ ಹೇಳೋದು, ಇವೆಲ್ಲ ಕಾಂಪೌಂಡ್ರ್ ಲೆಕ್ಕಾಚಾರ. ಯಾಕಂದರೆ ಶಾಸ್ತ್ರದಲ್ಲಿ ದೋಷ ಅನ್ನೋದೇ ಹೇಳಿಲ್ಲ. ದೋಷ ಅನ್ನೋ ಒಂದು ವರ್ಡೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರದೇ ಇಲ್ಲ. ಸೊ ದೋಷ ಅಂತ ಹುಟ್ಟಾಕಿರೋದು ಈ ರೀಸೆಂಟಾಗಿ ಕೆಲವೆಲ್ಲ ಸೇರ್ಪಡೆ ಅಂತ ಹೇಳ್ತಾರಲ್ಲ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ, ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಇಂಡಿಯಾಗೆ ಹೇಳ್ದಂಗೆ, ಜ್ಯೋತಿಷ್ಯದ ಕಾನ್ಸ್ಟಿಟ್ಯೂಷನಲ್ಲಿ ದೋಷ ಅನ್ನೋದೆಲ್ಲೂ ಬರೆದಿಲ್ಲ. ಆದರೂ ಕೂಡ ಏನು ಮಾಡೋದು, ಜನಗಳಿಗೆ ಭಯ, ಜನಗಳಿಗೆ ಹೇಳೋದಕ್ಕೆ ಕೇಳಲ್ಲ, ಇವ್ನಿಗೇನು ಗೊತ್ತು ಅಂತಾರೆ. ವಿ ಹ್ಯಾವ್ ಲರ್ನ್ಡ್, ನಾವೆಲ್ಲ ಹಿಂದೆ ಎಲ್ಲ ನೋಡಿದ್ದೀವಿ. ಇಟ್ ಈಸ್ ಓನ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಕಾಂಬಿನೇಷನ್ ಇದೆ ಹೊರತು ದೋಷ ಅನ್ನೋದು ಎಲ್ಲೂ ಇಲ್ಲ. 7ನೇ ಮನೆಯಲ್ಲಿ ಮಂಗಳ ಕೂತ್ಕೊಂಡ್ರೆ ಕುಜದೋಷ, 5ರಲ್ಲಿ ರಾಹು ಕೂತ್ಕೊಂಡ್ರೆ ಸರ್ಪದೋಷ, 9ರ ಮತ್ತು ಇನ್ನೊಂದು ಯಾವುದೋ 4ರಲ್ಲಿ ಏನೋ 8ರಲ್ಲಿ ಶನಿ ಕೂತ್ಕೊಂಡ್ರೆ ಅಷ್ಟಮ ಶನಿ, ಆಮೇಲೆ 4ರಲ್ಲಿ ಶನಿ ಕೂತ್ಕೊಂಡ್ರೆ ಅರ್ಧಾಷ್ಟಮ. ಏನು ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದರೆ, ದೋಷಗಳ ಪಟ್ಟಿ ಇದ್ದರೆ ನಾವು ಬದುಕಬೇಕಾ ಬೇಡವೋ ಅನ್ನಿಸ್ಬಿಡ್ಬೇಕು. ನಾವು ಬದುಕಬೇಕೋ ಬೇಡವೋ ಅನ್ನಿಸ್ಬಿಡ್ಬೇಕು ಆ ದೋಷಗಳು ನೋಡಿ. ಅದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ನೆಗೆಟಿವಿಟಿ ಮಾತಾಡ್ತಾ ಇದ್ದರೆ ಜ್ಯೋತಿಷದಲ್ಲಿ ಏನಿರ್ತದೆ? ಏನಾದ್ರು ಒಳ್ಳೇದಿದ್ದರೆ ಹೇಳಯ್ಯ ಅಂದರೆ ಅಲ್ಲಿ ಹೋದರೆ ಫುಲ್ಲು ಅಲ್ಲಿ ಒಂದು ಸ್ವಲ್ಪ ಪಂಚ ಹಾಕ್ಕೊಂಡು ಆ ಪಂಚಾಂಗ ಇಟ್ಕೊಂಡು ಬರೀ ಕೆಟ್ಟದ್ದೇ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ನೇ ಆಗಲ್ಲ. ಪಾಸಿಟಿವಿಟಿ ಇರಲೇಬೇಕು.
9th ಹೌಸ್ ಹ್ಯಾಸ್ ಗಾಟ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಎರಡನ್ನೂ ಹೇಳಬೇಕು. 9th ಹೌಸು ಒಳ್ಳೆ ಆರೋಗ್ಯ ಕೊಡುತ್ತೆ, ಅದರ ವ್ಯಯಭಾವ ಏನಾಗುತ್ತೆ 8ನೇ ಮನೆ ಏನಾದ್ರು ಭಾವಚಲಿತ ಪ್ರಕಾರ 8th ಹೌಸ್ ಹೋಗಿದರೆ ವೆರಿ ನೆಗೆಟಿವ್. ಬಟ್ ಮನಿ ಕೊಡಲ್ಲ 9ನೇ ಮನೆ, ದುಡ್ಡು ಕೊಡಲ್ಲ, ಟ್ರಾವೆಲ್ ಕೊಡುತ್ತೆ. ಯಾರ್ಯಾರಿಗೆ 9ನೇ ಮನೆ ರನ್ ಆಗ್ತಾ ಇರುತ್ತೆ, ಟ್ರಾವೆಲ್ ಮಾಡಿಕೊಂಡು ಕೆಲಸ ಮಾಡಿ, ಓಡಾಡಬೇಕು ಜಾಸ್ತಿ, ಇಲ್ಲಿಂದ ಅಲ್ಲಿ ದೂರದ ಆಫೀಸ್ ಮಾಡಬೇಕು, ಅವಾಗ ದುಡ್ಡು ಬರುತ್ತೆ. ಅದಕ್ಕೆಲ್ಲ ಒಂದು ಸೀಕ್ರೆಟ್ಸ್ ಅಲ್ಲಿ ಆ ಒಂದು ಜ್ಯೋತಿಷದಲ್ಲಿ ಕೊಟ್ಟಿದ್ವಿ. ಇಷ್ಟು 9ನೇ ಮನೆ. ಓಕೆ ಗುರುಗಳೇ. ಎಸ್ ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ 9ನೇ ಮನೆ ಅದೃಷ್ಟದ ಮನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಅದೃಷ್ಟ ತರುತ್ತೆ, ಹೇಗೆ ಅದೃಷ್ಟ ಆಗುತ್ತೆ, ಸೊ ಇದರ ಕುರಿತಾಗಿ ಕೂಲಂಕುಷವಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿ ಹೇಳಿದ್ದಾರೆ. ಎಸ್, ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾರು, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಹುಬ್ಳಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ದೊಂದು ಇನ್ಕ್ರಿಮೆಂಟ್, ನಮ್ಮ ಬ್ಯಾಚ್ಮೆಂಟ್ ನಮಗೆ ಇನ್ಕ್ರಿಮೆಂಟ್ ವ್ಯತ್ಯಾಸ ಆಗಿದೆ, 2 ಇನ್ಕ್ರಿಮೆಂಟ್ ವ್ಯತ್ಯಾಸ ಆಗಿದೆ ಮೇಡಮ್. ಓಕೆ, ಈಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 89. ಇನ್ಕ್ರಿಮೆಂಟ್ ವಿಷಯವಾಗಿ ಕೇಳಬೇಕಿತ್ತು ಅಲ್ವಾ? ನಮ್ಮ ಬ್ಯಾಚ್ಮೆಂಟ್ ನಾವು ಒಂದೇ ಅಪಾರ್ಟ್ಮೆಂಟ್, ಅವ್ರಿಗೆ ನಮಗೆ 2 ಇನ್ಕ್ರಿಮೆಂಟ್ ವ್ಯತ್ಯಾಸ ಆಗಿದೆ, ಅದಕ್ಕೆ ಕೆಇಟಿ ಹೋದ್ರೆ ಆಗತ್ತೆ ಏನು? ಏನು ಅರ್ಥ ಆಗ್ತಾ ಇಲ್ಲ. ಇನ್ನು ನಮಸ್ಕಾರ ಹೇಳಿ. ನಮಸ್ಕಾರ ಗುರುಜಿ. ಹಾಂ, ಒಂದೇ ಬ್ಯಾಚ್ಮೆಂಟ್ ಅಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಡಮ್ ಸರ್ ನಮ್ದು. ಒಂದೇ ಬ್ಯಾಚ್ ಅಪಾಯಿಂಟ್ಮೆಂಟು. ಅಪಾರ್ಟ್ಮೆಂಟ್, ಅವರಿಗೆ ನಮಗೆ ಇನ್ಕ್ರಿಮೆಂಟ್ ವ್ಯತ್ಯಾಸ ಆಗಿದೆ, ಅವ್ರಿಗೆ 2 ಇನ್ಕ್ರಿಮೆಂಟ್ ಹೆಚ್ಚಿದೆ ನಮ್ಗಿಂತ. ಹಾಂ, ಅವ್ರಿಗೆ ಇನ್ಕ್ರಿಮೆಂಟ್ ವ್ಯತ್ಯಾಸ ಆಗಿದೆ, ಒಂದೇ ಬ್ಯಾಚು. ಅದೇ ಕೆಇಟಿಗೆ ಹೋದ್ರೆ ಆಗತ್ತೆ ಅಂತ ಮೇಲ್ಮನೆ ಕೋರ್ಟ್ಗೆ. ಏನಂದ್ರೆ ಕೆಇಟಿ ಕೋರ್ಟ್ಗೆ ಹೋದ್ರೆ ಆಗತ್ತೆ ಏನಂತ ಕೇಳಾಕತ್ತಿದ್ದೆ. ಕೋರ್ಟ್ಗೆ ಹೋಗ್ಬೇಕಾ? ಕೋರ್ಟ್ಗೆ ಹೋದ್ರೆ ಆಗತ್ತೆ ಅಂತ ಹೇಳಿ. ಎಷ್ಟು ಡಿಫ್ರೆನ್ಸು ಸರ್ ನಿಮ್ಮ ಬ್ಯಾಚ್ಮೇಟ್ಗೂ ನಿಮಗೂ? ಎಷ್ಟು ಹಣದ ವ್ಯತ್ಯಾಸ ಇದೆ? 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 10,000? 2 ಇನ್ಕ್ರಿಮೆಂಟ್ ವ್ಯತ್ಯಾಸ ಇದೆ ಅಂದ್ರೆ 3-4 ಸಾವಿರ ರೂಪಾಯಿ ವ್ಯತ್ಯಾಸ ಆಗುತ್ತೆ. 3-4 ಸಾವಿರ ವ್ಯತ್ಯಾಸ ನಿಮಗೂ ಅವ್ರಿಗೂ? ತಿಂಗಳಿಗೆ ಬರೋ ಸಂಬಳದಲ್ಲಿ 3-4 ಸಾವಿರ. ಸೊ ವರ್ಷಕ್ಕೆ ಒಂದು 60 ಸಾವಿರ. 10 ವರ್ಷಕ್ಕೆ 6 ಲಕ್ಷ ವ್ಯತ್ಯಾಸ. ಸೊ ಅವ್ರ ಕೊಲೀಗೂ ಇವ್ರಿಗೂ 6 ಲಕ್ಷ ವ್ಯತ್ಯಾಸ ಗೌರ್ಮೆಂಟ್ ಮಾಡಿದ್ದಾರೆ. ಸೊ ನಿಮ್ಮ ಬ್ಯಾಚಲ್ಲಿ ನಿಮಗೆ ಎಲ್ಲರಿಗೂ ಮಾಡಿ, ನಿಮಗೆ ಮಾತ್ರ ಮಾಡಿಲ್ವಾ ಅಥವಾ ಹೆಂಗೆ ಅದು? 5 ಜನ ಇದೆ ಗುರುಜಿ, ನಮ್ಮ ಒಂದೇ ಬ್ಯಾಚಿನ 5 ಜನ ವ್ಯತ್ಯಾಸ ಐತೆ. ಎಲ್ಲರಿಗೂ ಆಗಿದೆ, ನಿಮಗೆ ಬಿಟ್ಟು 5 ಜನ ಆಗಿಲ್ಲ ಗುರುಜಿ. ಇಲ್ಲ, ಇವ್ರ ಬ್ಯಾಚ್ಗೆ ಆಗಿಲ್ಲ. ನಿಮ್ಮ ಬ್ಯಾಚ್ಗೆ 5 ಜನಕ್ಕೆ ಆಗಿಲ್ಲ. ಉಳಿದವರು ಎಲ್ಲ ತೊಗೊಂತಾರೆ ಗುರುಜಿ, ಅವರು ಸ್ಟೆಪ್ ಅಪ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸರಿ, 10ನೇ ಮನೆ ಕಸ್ಬ್ ನೋಡೋಣ. ಯಾಕಂದರೆ 10ನೇ ಮನೆ ಇವರು ಕೆಲಸ ಮಾಡ್ತಕ್ಕಂಥ ಗೌರ್ಮೆಂಟ್ ಕೆಲಸನೋ ಯಾವುದೋ ಒಂದು ತೋರಿಸುತ್ತೆ. 8ನೇ ಮನೆ ಬರಲ್ಲ. 8 ಅಂತ ಬಂದಾಗ ಕೊಡಲ್ಲ. ಕಾರಣಗಳು ಹಲವಾರು ಹೇಳ್ತಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದು, ಅಥವಾ ಕೊಡುಗೆ ಬಗ್ಗೆ ಹೇಳ್ಬೋದು, ಅಥವಾ ಏನೋ ಒಂದು ಅವರು ಮಾಡಿರ್ತಕ್ಕಂಥ ಸಾಧನೆ, ಅಪ್ರೈಸಲ್ ಅಂತ ಕರೀತಾರಲ್ಲ, ಅದ್ರ ವಿಚಾರ ಇರ್ಬೋದು. 8ನೇ ಮನೆ ಸಿಗೋದಿಲ್ಲ ಅಂತ ಬರುತ್ತೆ. ಇಲ್ಲ, 5-8 ಬಂದಿದೆ. ಆದರೆ ಕೋರ್ಟ್ಗೆ ಏನಾದ್ರು ಹೋದರೆ ಭಾಳ ನಿಧಾನ ಆಗುತ್ತೆ ಅಂತ ಬರ್ತಾ ಇದೆ. ಇದು ಫಸ್ಟು ಫ್ರೂಟು, ಇದು ಟೇಸ್ಟು, ತುಂಬ ಎಳೆದಾಡಿ ಸಿಗುತ್ತೆ, ಟ್ರೈ ಮಾಡಿ. ಸೊ ಬೇಗ ಆಗಬೇಕು ಅಂದರೆ ಸೂರ್ಯ 8ನೇ ಮನೆ ಅಂತಂದಾಗ ಗೋಧಿಯನ್ನು ದಾನ ಮಾಡಿ ಟ್ರೈ ಮಾಡಿ, ಸಕ್ಸಸ್ ಆಗುತ್ತೆ. ಹಳದಿ ದಾರವನ್ನು ಬಲಗೈಗೆ ಕಟ್ಕೊಳ್ಳಿ, ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ ನೀವು ರೇಖಿ ವಿದ್ಯೆಯನ್ನು ಕಲ್ತ್ಕೊಳ್ಬಹುದಾಗಿದೆ. ಸೊ ಮಾನಸಿಕವಾಗಿ ಸ್ಥಿತಿಮಿತಿಯನ್ನು ಹತೋಟಿನಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ಈ ವಿದ್ಯೆ ಬಹಳ ಸಹಕಾರಿಯನ್ನು ನೀಡುತ್ತಂತೆ. ಸೊ ನೀವು ಕೂಡ ಈ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು ಅಂದರೆ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೇರವಾಗಿ ಗುರುಜಿಯವ್ರನ್ನ ಸಂಪರ್ಕಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಗುರೂಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ PhD ಪದವಿನ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ. ನಾನು DRDO ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿ ಸೇರಿಕೊಂಡಾಗ ನಮಗೆ ಏನು ಅದ್ರ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆನೇ ನಮಗೆ ಒಲವಿರಲಿಲ್ಲ. ಯಾಕೆ ಕಲಿಯೋದು ಏನು ಅಂತೇಳಿ ಆದರೂ ಸೇರಿಕೊಂಡಾಗ ಗುರೂಜಿಗಳು ಬಹಳ ಸರಳವಾಗಿ ಸೂಕ್ತವಾಗಿ ಹೇಳ್ಕೊಡ್ತಾಯಿದ್ರು. ಈ ಪರಾಶರ, ಮೃಗುನಂದ ನಾಡಿ ಅವೆಲ್ಲ ನಾವು ಕೇಳಿದ್ವಿ, ಕಿವಿಲಿ ಕೇಳಿದ್ವಿ, ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೂ ನಕ್ಷತ್ರ ನಾಡಿಗೂ ಏನು ಅಂತ ವ್ಯತ್ಯಾಸ ಅಂತ ನಾವು ನೋಡಿದಾಗ, ನಕ್ಷತ್ರ ನಾಡಿಲಿ ಪ್ರತಿಯೊಂದು ಸ್ಟೆಪ್ನಲ್ಲೂ ನಮಗೆ ಪ್ರತಿಯೊಂದು ಹಂತವಾಗಿ
ನಮ್ಮ ಜೀವನದಲ್ಲಿ ಏನೇನು ಆಗುತ್ತೆ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳೋದು, ಹಾಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾವ ಥರ ನಮ್ಮ ಏಳು ಬೀಳುಗಳು ಇರುತ್ತೆ ಅನ್ನೋದು ತಿಳ್ಕೊಳ್ಬಹುದು. ಹಾಗೆ ಇದರಲ್ಲಿ ಈ ವಿದ್ಯೆಗೆ ಬೆಲೆ ಕಟ್ಟಬಾರದು ಅಂತ ನನ್ನ ಒಂದು ಮಾತು. ಭಾಳ ಕಡಿಮೆ ವೆಚ್ಚದಲ್ಲಿ ನಮಗೆ ಗುರುಗಳು ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಈ ವಿದ್ಯೆಯನ್ನು ಪಡೆದು ತಮ್ಮ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಜೀವನಗಳನ್ನು ನಾವು ಸರಿದೂಗಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಒಂದು ಸಬ್ಜೆಕ್ಟು ಜ್ಯೋತಿಷ್ಯ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಮನವಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧ ಆಗಿದೆ, ನೋಡೋಣ. ಹಲೋ, ಕೈಲಾಸನಾಥ್ ಪಾಟೀಲ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ? 8/3/1960. ಮಂಗಳವಾರ ಬೆಳಗ್ಗೆ 6:30 AM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ನಾವು ಗುಲ್ಬರ್ಗ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಈಗ ಆಲ್ರೆಡಿ ಮನೆ ಕಟ್ಟಿ ಮೇಡಮ್. ಈಗ ನಾನು ಮನೆ ಕಟ್ಟಬೇಕಾಗ್ತೀನಿ. ಕೆಲಸ ಆಗಲ್ಲ ಅಂತ ಕಟ್ಟ ಯೋಗ ಅದನ್ನ ಇಲ್ಲ ನೋಡ್ಬೇಕು. ಓಕೆ, ಕೆಳಗಡೆ ಮನೆ ಇದೆ, ಮೇಲ್ಗಡೆ ಮನೆ ಕಟ್ಟಬೇಕು, ಅದ್ರದ್ದು ವಿಚಾರವಾಗಿ ಕೇಳ್ತಿದ್ದೀರಾ? ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಮೇಲ್ಗಡೆ ಮನೆ ಕಟ್ಟಕ್ಕೆ ಫಸ್ಟು ಜಾತಕದಲ್ಲ, ಕೈಯಲ್ಲಿ ಕಾಸಿದೆಯಾ? ಇದೆ ಮೇಡಮ್. ಮತ್ತೆ ಕಟ್ಟಿ. ಅದೇ ಯೋಗ ಅದನ್ನ ಇಲ್ಲ, ಅದಕ್ಕೆ ಹೇಳ್ಬೇಕಾಗಿತ್ತು. ಯೋಗ ಇದ್ರೆ ಮಾತ್ರ ಕಟ್ತೀರಾ? ಕೈಯಲ್ಲಿ ಕಾಸಿದ್ರು? ಕಾಸಿದೆ ಸರ್, ಕಾಸಿದೆ. ಮತ್ತೆ ಯಾಕೆ ಅದು ಯೋಗ ಅನ್ನೋದು ಏನದು ಅರ್ಥ? ಯೋಗ ಅಂದ್ರೆ ಏನರ್ಥ? ಕೆಲಸ ಆಗಲ್ಲ. ನಿಮಗೆ ಯೋಗ ಇರೋದಕ್ಕೋಸ್ಕರನೇ ಫಸ್ಟ್ ಫ್ಲೋರ್ ಬಂದಿರೋದು, ಅರ್ಥ ಆಯ್ತಾ? ಸೆಕೆಂಡ್ ಫ್ಲೋರ್ಗೆ ಯೋಗ ಬೇಕಾಗಿಲ್ಲ ಅಲ್ವಾ? ಸಿಂಪಲ್ ಕಾನ್ಸೆಪ್ಟು, ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಆಲ್ರೆಡಿ ಒಂದು ಮನೆ ಇದೆ, ಆ ಮನೆ ಬಂದಿದೆ ಅಂದರೆ ನಿಮಗೆ ಯೋಗ ನಿಮ್ಮ ಜಾತಕದಲ್ಲಿ ಹಿಂದೆ ಇದ್ದಾಗಲೇ ಆ ಮನೆ ಬಂದಿದೆ ಅಂತ ಅರ್ಥ. ಮತ್ತು ಅದ್ರ ಮೇಲೆ ಮನೆ ಕಟ್ಟೋಕ್ಕೆ ಯೋಗ ಅಂತ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಬೇಕು. ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋಂಗಿಲ್ಲ. 65 ವರ್ಷ ಆಗಿದೆ, ಏನಕ್ಕೆ ಕಟ್ಟಬೇಕು ಮೇಲ್ಗಡೆ? ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಆಗಲ್ವಾ? ಹಾಂ, ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಆಗಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಬುಧನ ಭುಕ್ತಿಯಲ್ಲಿ 5, 6 ಬಂದಿದೆ. ಬುಧನ ಭುಕ್ತಿ ಆದ ನಂತರ ನೆಕ್ಸ್ಟು ಕೇತು ಭುಕ್ತಿ ಬರುತ್ತೆ. ಮನಸ್ಸಿಲ್ಲ ಅಂತ ತೋರಿಸ್ತಾ ಇದೆ ನಿಮ್ಮ ಹಾರೋಸ್ಕೋಪಲ್ಲಿ. ಏಕೆಂದರೆ ಯೋಗಕ್ಕಿಂತ ಹೆಚ್ಚಾಗಿ ಮನಸ್ಥಿತಿನೂ ಬರಬೇಕು. 5ನೇ ಮನೆ ಮನಸ್ಸನ್ನು ಕೊಡೋದಿಲ್ಲ ಕಟ್ಟಕ್ಕೆ. ಸೊ ನಿಮಗೆ ಮನಸ್ಸು ಮಾಡಬೇಕು, ಕಟ್ಟಲೇಬೇಕು. ಅದರಿಂದ ಏನಾದ್ರು ಉಪಯೋಗ ಇದೆ ಅಂದರೆ ಮಾಡಿ. ಇವತ್ತಿನ ದಿವಸ ಕನ್ಸ್ಟ್ರಕ್ಷನ್ ಕಟ್ಟಿಬಿಟ್ಟು ಅದರಿಂದ ಬಾಡಿಗೆ ತೊಗೊಳ್ತಕ್ಕಂಥದ್ದು ತುಂಬ ತಪ್ಪು ಕೆಲಸ. ತುಂಬ ಜನ ಮನೆ ಕಟ್ತಾರೆ, ಮನೆ ಕಟ್ಟಿಬಿಟ್ಟು ಬಾಡಿಗೆಗೆ ಅಂತ ಕಟ್ತಾರೆ. ಯಾವುದೇ ಕಾರಣಕ್ಕೂ ಇವತ್ತಿನ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕಂಪೇರ್ ಮಾಡಿದ್ರೆ ಬಾಡಿಗೆ ಅಷ್ಟು ಬರೋದಿಲ್ಲ. ಕನ್ಸ್ಟ್ರಕ್ಷನ್ ಕಾಸ್ಟ್ ತುಂಬ ಹೈಯಲ್ಲಿದೆ. ಎಲ್ಲರೂ ಅರ್ಥ ಮಾಡ್ಕೋಬೇಕಿದೆ. ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಹೇಳ್ತಾ ಇರೋದು, ನೀವೇ ಬೇಕಾದ್ರೆ ಚೆಕ್ ಮಾಡಿ. ಯಾಕೆಂದರೆ ನಿಮ್ಮ ಹತ್ರ ಸಾಕಷ್ಟು ಹಣ ಇದೆ, ನಮಗೇನು ತೊಂದರೆ ಇಲ್ಲ, ಬಾಡಿಗೆ ಒಂದು 3 ಹಾಕ್ತೀವಿ 4 ಹಾಕ್ತೀವಿ, ಬರ್ತಾರೋ ಹೋಗ್ತಾರೋ ಬಿಡ್ತಾರೋ ತೊಂದರೆ ಇಲ್ಲ ಅಂದರೆ ಅದಕ್ಕೇನೂ ಅವಶ್ಯಕತೆ ಇಲ್ಲ. ತುಂಬ ಸ್ಯಾಲ್ರಿಡ್ ನಾವು, ಆ ಸ್ಯಾಲ್ರಿಡಲ್ಲಿ ಕರೆಕ್ಟಾಗಿ ತಕ್ಕನಾಗಿ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀವಿ. ಒಂದು ಸೈಟಲ್ಲಿ ಮೇಲೆ ಮನೆ ಕಟ್ಟಬೇಕು, ಅದ್ರ ಮೇಲೆ ಎಕ್ಸ್ಟ್ರಾ ಒಂದು ಕಟ್ಬಿಟ್ರೆ ಅದಕ್ಕೆ EMI ಕಟ್ಕೊಂಡು ಹೋಗುತ್ತೆ ಅಂತೆ. ತಲೆ ಇಲ್ಲ, ಬುದ್ಧಿ ಇಲ್ಲ ಜನಗಳಿಗೆ. ಆ ಕಟ್ಟಿರೋ ಕಾಸ್ಟ್ ಇದೆಯಲ್ಲ, ಕಾಸ್ಟು, ಆ ಕಾಸ್ಟ್ಗಿನ ಒಂದು 10 ರೂಪಾಯಿ ಜಾಸ್ತಿ ಬರಬೇಕು ಬಾಡಿಗೆ. ಆ ಕಟ್ಟಿರೋ ಕಾಸ್ಟ್ಗಿನ ಕಮ್ಮಿ ಬಾಡಿಗೆ ಬಂದರೆ ಬಾಡಿಗೆಯವ್ರನ್ನ ನೀವೇ ಸಾಕ್ತಾ ಇದ್ದೀರಾ. ಬಾಡಿಗೆಯವ್ರನ್ನ ನೀವೇ ಒಂದು ಹೊಸ ಮನೆ ಕಟ್ಟಿ 2ನೇ ಸಂಸಾರ ನೋಡ್ಕೊಳ್ಳೋ ಅಷ್ಟು ನೀವು ಮಾಡ್ತಾಯಿದ್ದೀರಾ. ಕೊನೆಗೆ ಟೈಟ್ ಆಗಿ 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 ಮನೆ ಮಾರೋ ಅಂಥ ಟೈಮ್ ಬರುತ್ತೆ ಕೈಯಲ್ಲಿ. ಕೊನೆಗೆ ನೀವು ಕೆಳಗಡೆ ಸ್ವಂತ ಮನೆ ಕಟ್ಟಿದ್ರಲ್ಲ, ಅದು ಉಳ್ಕೊಳ್ಳಲ್ಲ. ಯಾವತ್ತೇ ಆಗಲಿ ಮನೆ ಕಟ್ಟಬೇಕಾದ್ರೆ ಆಡಿಟರ್ನ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಒಂದು ತಪ್ಪೇನು ಮಾಡ್ತಾಯಿದ್ದಾರೆ ಅಂದರೆ, ಮನೆ ಕಟ್ಟಬೇಕಾದ್ರೆ ಅಸ್ಟ್ರಾಲಜಿನ ಕೇಳೋದು ಒಳ್ಳೆಯದು, ಯೋಗ ಬಂದಿದೆಯೋ ಇಲ್ವೋ. ಯೋಗ ಬರುತ್ತೆ ಹೋಗುತ್ತೆ, ಕಳ್ಕೊಳ್ಳೋ ಯೋಗನೂ ಇರ್ತದೆ ಅವಾಗ ಮುಂದೆ.
ಪಡೆಯೋ ಯೋಗ ಇದ್ದರೆ ಕಳ್ಕೊಳ್ಳೋ ಯೋಗ ಇರುತ್ತೆ. ಆಡಿಟ್ರನ್ನ ಕೇಳಬೇಕು, ನನಗೆ ಬರ್ತಾ ಇರೋ ಸಂಬಳ ಇಷ್ಟು, ನಾವು ಮನೆ ಕಟ್ಟಿದ್ರೆ ಇಷ್ಟಾಗುತ್ತೆ, ಇಷ್ಟು ಬಾಡಿಗೆ ಬರುತ್ತೆ, ನಮಗೆ ಇಷ್ಟು ಏಜ್ ಇದೆ, ಇದು ವರ್ತಾ ಅಂತ ಆಡಿಟ್ರ್ ಕೇಳಿ. ಅವ್ರು ವರ್ತಾ ಇಲ್ವೋ ಅಲ್ಲೇ ಹೇಳ್ಬಿಡ್ತಾರೆ. ಕರೆಕ್ಟಾಗಿರೋ ಆಡಿಟ್ರ್ ಆಗದೆ ಹೇಳ್ತಾರೆ ಬೇಡ ಲಾಸ್ ಆಗುತ್ತೆ ನಿಮಗೆ. 60% ಇವತ್ತು ಮನೆ ಕಟ್ತಕ್ಕಂಥದ್ದು, ಎಸ್ಪೆಷಲಿ ಬಾಡಿಗೆ ಕಟ್ತಕ್ಕಂಥದ್ದು ವರ್ಕೌಟ್ ಆಗೋದೇ ಇಲ್ಲ. 60% ಎಲ್ಲಿ ವರ್ಕೌಟ್ ಆಗುತ್ತೆ? ಜನ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ, ಹೆಚ್ಚಿನ ವ್ಯಾಪಾರ ವಹಿವಾಟು ಆಗೋ ಜಾಗದಲ್ಲಿ ಅಲ್ಲಿ ಮನೆಗಳೇ ಸಿಗೋದಿಲ್ಲ, ಕಷ್ಟ. ಮನೆಗಳ ರೇಟೇ ಕಾಸ್ಟ್ಲಿ. ಮತ್ತು ಅಲ್ಲಿ ಒಂದು ಬಾಡಿಗೆಗೆ ಏನಾದ್ರು ತೊಗೋಬೇಕು, ಕಮರ್ಷಿಯಲ್ ತೊಗೋಬೇಕು ಅಂತಂದರೆ ಅಲ್ಲಿ ಜಾಗವೇ ಸಿಗೋದಿಲ್ಲ. ಒಬ್ಬರು ಕಾಲೇಜ್ ಇನ್ನೊಬ್ರು ರೆಡಿ ಇದ್ದೀವಿ ನಾವು ಅಂತ. ಹೈ ಸ್ಟ್ರೀಟ್ ಅಂತ ನಾವು ಕರಿತೀವಿ, ಅಥವಾ ಹೈ ಫ್ಲೋಟಿಂಗ್ ಏರಿಯಾ ಅಂತ ಕರಿತೀವಿ. ಅಲ್ಲಿ ಏನಾದ್ರು ಕಟ್ಟಿದ್ರೆ ನಿಮಗೆ ಲಾಭ ಬರುತ್ತೆ. ಆದರೆ ನಾವು ಯಾವುದೋ ದೂರದಲ್ಲಿ ತಗೊಂಡಿದ್ದೀವಿ, ಅದ್ರ ಮೇಲೆ ಕಟ್ತೀವಿ ಅಂತಂದರೆ ವರ್ಕೌಟ್ ಮಾಡ್ಕೊಳ್ಳಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಆ ಕಾಸ್ಟ್ಗೆ ಇಂಟ್ರೆಸ್ಟ್ ನೋಡ್ಕೊಳ್ಳಿ. ಆ ಇಂಟ್ರೆಸ್ಟ್ಗೆ ಎಷ್ಟು ಕಟ್ತಾಯಿದ್ದೀವಿ ನಾವು ವಿತ್ ಪ್ರಿನ್ಸಿಪಲ್ಲು ಸೇರಿಸಿ ನೋಡಿ. ಬರ್ತಕ್ಕಂಥ ರೆಂಟ್ ಅದಕ್ಕಿಂತ ಜಾಸ್ತಿ ಇರಬೇಕು. ಅದಕ್ಕೆ ಆಡಿಟ್ರಿಗೆ ಒಂದು ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೋತೀರಾ. ತುಂಬ ಜನ ಈ ಸಲಹೆ ತೊಗೊಳ್ಳೋದಿಲ್ಲ. ಇವತ್ತು ಎಷ್ಟು ಜನ ರಿಕವರಿ ಏಜೆಂಟ್ ಅವ್ರು ಬರ್ತಾರೆ, ಮನೆ ಹರಾಜು ಮಾಡ್ಕೊಂಡಿದ್ದಾರೆ ತುಂಬ ಜನ. ಯಾಕಾದರೂ ತೋರ್ಸೋಕ್ಕೆ, ನೀವೆಲ್ಲ ಮಾಡೋದು ನಾವು ತೋರ್ಸೋಕ್ಕೆ. ಒಂದು ಮನೆ ನೀವು ಚೆನ್ನಾಗಿರಬೇಕು ಅಂದ್ರೆ ನೀಟಾಗಿ ಕಟ್ಕೊಳ್ಳಿ. ಈ ಬಾಡಿಗೆಗೆ ಅಂತ ತಲೆಗೇನಾದರೂ ಹೆಂಗಸರಿಗೇನಾದ್ರು ಹೋಯ್ತು ಅಂದರೆ, ವಯಸ್ಸಾದಾಗ ನಮಗೇನಾದ್ರು ಬೇಕು ಅಂತಂದರೆ ಅದು ಮುಗಿಯೋವರೆಗೂ ನೀವೇ ಕಟ್ತಾ ಇರ್ತೀರಿ. ವಯಸ್ಸಾದಾಗ ನಿಮಗೇನು ಬಾಡಿಗೆ ಗಿಡಿಗೆ ಬರೋದೇನಿಲ್ಲ. ಅಲ್ಲಿ ನಿಮ್ಮ ಹತ್ರ ಒಂದಷ್ಟು ದುಡ್ಡಿದೆಯಾ, ಅದನ್ನು ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕಿಂತ ಜಾಸ್ತಿ ಬರುತ್ತೆ. ಇವತ್ತಿನ ಕ್ಯಾಲ್ಕುಲೇಷನಲ್ಲಿ ನೀವು ಕರೆಕ್ಟಾಗಿ ಕೂತು ಚೆಕ್ ಮಾಡಿ. ಬ್ಯಾಂಕಲ್ಲಿರೋ ಇಟ್ಟರೆ ಡಬಲ್ ಆಗುತ್ತೆ. ಅಟ್ಲೀಸ್ಟ್ 10 ವರ್ಷದಲ್ಲಿ ಡಬಲ್ ಆಗುತ್ತೆ ನೀವು ಬ್ಯಾಂಕಲ್ಲಿ ಇಟ್ಟರೆ ನಿಮ್ಮ 10 ರೂಪಾಯಿ. ಅದೇ ನೀವು ಮನೆ ಕಟ್ಟಿದ್ರೆ 20 ವರ್ಷದವರೆಗೂ ಕಟ್ಟಬೇಕು. ಅದಕ್ಕೆ ಬಡ್ಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 30 ವರ್ಷ ಆದಮೇಲೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ಅಷ್ಟರೊಳಗಡೆ ಬಿಲ್ಡಿಂಗ್ ವ್ಯಾಲ್ಯೂನೇ ಇರಲ್ಲ. ಯಾರಾದರೂ ಮನೆ ಕಟ್ಟಿರೋರು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕಿರೋರು, ಒಂದು 5 ವರ್ಷ ಆದಮೇಲೆ ಅಲ್ಲಿ ಸೇಲ್ ಮಾಡೋಕ್ಕೆ ಹೋದಾಗ ಬಿಲ್ಡಿಂಗಿಗೆ ವ್ಯಾಲ್ಯೂನೇ ಇರಲ್ಲ. ಲ್ಯಾಂಡಿಗೆ ಮಾತ್ರ ಹೇಳ್ತಾರೆ. ಅದು ಲ್ಯಾಂಡು ಅಪ್ರಿಷಿಯೇಟ್ ಆಗಿದ್ದರೆ ನಿಮ್ಗೆ ದುಡ್ಡು, ಇಲ್ಲ ಅಂದರೆ ಬಿಲ್ಡಿಂಗ್ ವ್ಯಾಲ್ಯೂ ಇಲ್ಲ ಸರ್. ಏನು ಬಿಲ್ಡಿಂಗ್ ಕಟ್ಟಿದ್ದೀರಾ, ಒಂದು ಕೋಟಿ ಕಟ್ಟಿದ್ರೆ ಒಂದು 20 ಲಕ್ಷ ತಗೊಳ್ಳಿ ಅಷ್ಟೇ, ಸುಮ್ಮನೆ. ಯಾಕಂದರೆ ಅದು ಡೆಮಾಲಿಷ್ ಮಾಡಿದಾಗ ಒಂದು 20 ಲಕ್ಷ ಬರ್ತದೆ ಅವ್ರಿಗೆ. ಆ ರೀತಿ ಇರ್ತಕ್ಕಂಥದ್ದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳಿಗೆ ಕೋಟಿ ನಮಸ್ಕಾರಗಳು. ನಮ್ಮ ನಕ್ಷತ್ರನಾಗಿ ಎಷ್ಟು ಪ್ರಚಲಿತವಾಗಿದೆ ಅಂದ್ರೆ, ನಾನು 2016ರಿಂದ ಗುರುಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೇನೆ. ಅವರಂತೆ ಎಲ್ಲ ಪಾಲಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರ ಹೇಳ್ಬೇಕು ಅಂತ ನಮ್ಮ ಗುರುಗಳಿಗೆ ನಮ್ಮ ಏನ್ ಜನರೇಷನ್ ಅವ್ರು ತುಂಬಾ 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 ಒಪ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಓಕೆ ಸರ್, ಓಕೆ, ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮ ಮತ್ತು ಗುರುಗಳನ್ನ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಈಗ ಯಾರ ಬಗ್ಗೆ ಕೇಳಬೇಕಾಗಿದೆ ನೀವು? ಒಂದು ಪ್ರಶ್ನಾಶಾಸ್ತ್ರ ಆಗ್ತದೆ ಗುರುಗಳು. ಓಕೆ, ನಿಮ್ಮ ವಾಯ್ಸ್ ನಮಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಲೌಡ್ ಸ್ಪೀಕರ್ ಹಾಕಿದ್ರೆ ಆಫ್ ಮಾಡಿ ಮಾತಾಡಿ. ಪ್ರಶ್ನಾಶಾಸ್ತ್ರ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 6. ಓಕೆ, ಏನು ವಿಚಾರದ ಕುರಿತಾಗಿ ಕೇಳಬೇಕಾಗಿತ್ತು? ನಾನು ಇವತ್ತೊಂದು ಕೋರ್ಟ್ ಒಂದು ಕೇಸ್ ಇದೆ, ಇವತ್ತು ನಂತರ ಆಗುತ್ತಾ ಇಲ್ವಾ ಅಂತ. ಓಕೆ, ಏನು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಕೇಸು? ನಾನು ಯಾವ್ದೋ ಒಂದು ಲೋನ್ ತಗೊಂಡಿದ್ದೆ, ಅದು ಅಧರ್ಮವಾಗಿ ಅವರು ನನ್ನ ಕೇಸ್ ಹಾಕಿದ್ದಾರೆ. ಓಕೆ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಲೋನ್ ತಗೊಂಡಿದ್ರಂತೆ, ಆ ವಿಚಾರವಾಗಿ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಯಾವುದೇ ಒಂದು ಕೇಸು 6ನೇ ಕಸ್ಪಲ್ಲಿ ನೋಡ್ತೀವಿ, ಅಲ್ಲಿ 2ನೇ ಮನೆ ಮತ್ತು 12ನೇ ಮನೆ ಎಂಡಲ್ಲಿ ಬಂದಿರೋದ್ರಿಂದ ತಾತ್ಕಾಲಿಕ ನಿಮಗೆ ಜಯ ಸಿಕ್ಕಿದ್ರೂ ಕೂಡ ಲಾಸ್ಟಲ್ಲಿ ನೀವು ಸ್ವಲ್ಪ ಲಾಸನ್ನು ಅನುಭವಿಸ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. 12ನೇ ಮನೆ ಬರಬಾರ್ದು ಟೇಸ್ಟಲ್ಲಿ. ಫ್ರೂಟಲ್ಲಿ 2ನೇ ಮನೆ ಬಂದರೂ ಕೂಡ ಶೀಘ್ರವಾಗಿ ಕಾಂಪ್ರಮೈಸ್ಗೆ ಹೋಗೋದು ಒಳ್ಳೆಯದು. 9ನೇ ಮನೆ ಕಾಂಪ್ರಮೈಸ್ ತೋರಿಸುತ್ತೆ.
ಇಲ್ಲ ಅಂದರೆ ಅದನ್ನು ಒಡೆದಾಡಿದ್ರೆ ಸ್ವಲ್ಪ ಹೆಚ್ಚಿನ ಮೊತ್ತ ಕಟ್ಟಬೇಕು ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. 12 ಒಳ್ಳೆಯದಲ್ಲ. ರಾಹುಗೆ 12 ಬಂದಿರೋದ್ರಿಂದ ಪ್ರತಿ ಶನಿವಾರ ಮೂಲಂಗಿಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 21ನೇ ತಾರೀಕು ರೇಖಿ ವಿದ್ಯೆ ಈ ಒಂದು ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಕ್ಲಾಸಸ್ಗೆ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಗುರೂಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ ಗುರೂಜಿಯವರು ಹೇಳ್ಕೊಟ್ಟಂಥ ವಿದ್ಯಾರ್ಥಿಗಳು ಅಂದರೆ PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಅವರ ಅನಿಸಿಕೆಯನ್ನು ಅಭಿಪ್ರಾಯವನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಚಂದ್ರಶೇಖರ್ ಅಂತ, 83 ಬ್ಯಾಚು. ಬೇಸಿಕ್ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಕಲ್ತು 2 ವರ್ಷ ಆಗಿದೆ. 1.5 ಇಯರ್ ಆಯಿತು. 21ನಲ್ಲಿ ಮಾರ್ಚಲ್ಲಿ ಕಲ್ತದ್ದು. ಈ ನಕ್ಷತ್ರ ನಾಡಿ ಕಲ್ತ ಮೇಲೆ ನನಗೆ ತುಂಬ ಧೈರ್ಯ ಬಂದಿದೆ. ಮತ್ತು ಪ್ರಪಂಚ ಏನು, ಬ್ರಹ್ಮಾಂಡದಲ್ಲಿ ಏನಿದೆ, ನಾವು ನಮ್ಮದು ಮೈನಸ್ ಪಾಯಿಂಟ್ ಎಷ್ಟೇ ಇದ್ದರೂ ನಾವು ಬದುಕ್ಬೋದು ಅಂತ ತೋರಿಸ್ಕೊಟ್ಟಿದೆ. ಆದರೂ ನಮ್ಮ ದಿನೇಶ್ ಗುರೂಜಿ ಇದ್ದಾರಲ್ಲ, ಇವ್ರ ಥರ ಗುರೂಜಿನ ನಾನು ಇದುವರೆಗೂ ನನ್ನ 42 ವರ್ಷ ಸರ್ವಿಸಲ್ಲಿ ಯಾರನ್ನೂ ನೋಡೇ ಇಲ್ಲ. ತುಂಬ ಜನ ಗುರೂಜಿಗಳ ಹತ್ರ ಹೋಗಿದ್ದೀವಿ, ಕಲ್ತಿದ್ದೀವಿ, ದುಡ್ಡು ವೇಸ್ಟ್ ಆಗಿದೆ. ಪಾಪ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಕಾಸ್ಟ್ ಇದೆ. ಬರೀ ನ್ಯೂಮರಾಲಜಿಗೆ 23,000 24,000 ತಗೊಳ್ತಿದ್ದಾರೆ ಹೊರಗಡೆಗೆ. ಅಂಥದ್ರಲ್ಲಿ ಗುರೂಜಿ ಭೃಗುನಂದ ನಾಡಿ, ನಕ್ಷತ್ರ ನಾಡಿ, ಹೈಯರ್ ಕ್ಲಾಸು, ನ್ಯೂಮರಾಲಜಿ ಇದೆಲ್ಲ ಕಲಿಸ್ಕೊಳ್ತಿದ್ದಾರೆ ಕಡಿಮೆ ಫೀಸಲ್ಲಿ. ಆ ಫೀಸ್ ಏನೂ ಅಲ್ಲ. ಬರೀ LKG ಮಕ್ಕಳನ್ನ ಓದಿಸ್ಬೇಕು ಅಂದರೂ 50,000 ರೂಪಾಯಿ ದುಡ್ಡು ಬೇಕು ಇವಾಗ. ಅಂಥದ್ರಲ್ಲಿ ಬರೀ 15,000 ರುಪೀಸ್ಗೆ ನಮಗೆ ಆ ಟೈಮಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಾನು ಚಿರುನುಡಿಯಾಗಿರ್ತೀನಿ. ನನ್ನ ಜೀವ ಇರೋ ತನಕ ಈ ಗುರೂಜಿಗೆ ನಾನು ಚಿರುನುಡಿಯಾಗಿರ್ತೀನಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ ಈ ರೇಖಿ ವಿದ್ಯೆಯನ್ನು ನಾವು ಕಲ್ತ್ಕೊಳ್ಬಹುದಂತೆ. ಹಾಗಿದ್ರೆ ಈ ರೇಖಿ ವಿದ್ಯೆ ಅಂದರೆ ಏನು, ಯಾಕೆ ಇದನ್ನು ಕಲ್ತ್ಕೊಳ್ಬೇಕು, ಇದರಿಂದ ನಮಗೆ ಏನು ಒಂದು ಅನುಕೂಲವಾಗುತ್ತೆ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ತಾರೆ. ಗುರುಗಳೇ, ರೇಖಿ ವಿದ್ಯೆ ಬಗ್ಗೆ ಹೇಳೋದಾದರೆ? ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಸಪ್ತಚಕ್ರಗಳ ಬಗ್ಗೆ ಮಾತಾಡಿದ್ದಾರೆ. ಮಾನವ ದೇಹದಲ್ಲಿ ಸಪ್ತಚಕ್ರ ಸಮತೋಲನವಾಗಿದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಮನಿಸ್ಥಿತಿ ಚೆನ್ನಾಗಿರುತ್ತೆ, ಎರಡನ್ನೂ ಕೂಡ ಚೆನ್ನಾಗಿರುತ್ತೆ. ಹಣಕಾಸು ವಿಚಾರದಲ್ಲಿ ಯಾರಿಗೆ ಸ್ವಲ್ಪ ಸಮಸ್ಯೆ ಇದೆ, ಡೈರೆಕ್ಟ್ ಮೂಲಾಧಾರ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಮೂಲಾಧಾರ ಯಾರಿಗಾರು ಫಿನಾನ್ಷಿಯಲಿ ಟ್ರಬಲ್ ಇದ್ದರೆ, ಫ್ಲೋ ಬರ್ತಾ ಇಲ್ಲ, ಇನ್ಫ್ಲೋ ಬರ್ತಾ ಇಲ್ಲ, ಸ್ಟಕ್ ಆಗ್ತಾ ಇದೆ, ಜೀವನವೇ ತುಂಬಾ ಕಷ್ಟದಲ್ಲಿದೆ ಅಂತಂದಾಗ ಮೂಲಾಧಾರ ಚಕ್ರ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮೂಲಾಧಾರ ಚಕ್ರ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕಷ್ಟ, ಓವರ್ ಪರ್ಫಾರ್ಮ್ ಮಾಡಿದ್ರು ಕಷ್ಟ. ಸಮತೋಲನವಾಗಿದ್ದರೆ ಕರೆಕ್ಟಾಗಿರುತ್ತೆ. ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಸಾಲಗಳು ಜಾಸ್ತಿ ಮಾಡ್ಕೊಳ್ತಾರೆ. ಓವರ್ ಪರ್ಫಾರ್ಮ್ ಮಾಡಿದ್ರೆ ಬರೋ ದುಡ್ಡನ್ನೆಲ್ಲ ಕೊಟ್ಟು ಒಂದು ರೀತಿ ವಾಪಸ್ ಬರದೇ ಇರೋ ರೀತಿ ಸಂಕಟವನ್ನು ಅನುಭವಿಸ್ತಾರೆ. ಸೊ ಮೂಲಾಧಾರ ಚಕ್ರ ಒಂದು ಫ್ರೀಕ್ವೆನ್ಸಿ, ಬಾಡಿಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿನ ನಾವು ಸಮತೋಲನವಾಗಿರುತ್ತಾ ಅಂತ ನೋಡಬೇಕು. ನಾವು ತಿಂತಕ್ಕಂಥ ಆಹಾರ ಅಥವಾ ನಾವು ತಿಂತಕ್ಕಂಥ ಮಾಡ್ತಕ್ಕಂಥ ಮಂತ್ರಗಳು, ಮಾಡ್ತಕ್ಕಂಥ ಕೆಲಸ ಮತ್ತು ಆಲೋಚನೆಗಳು ನಮ್ಮ ಸಪ್ತಚಕ್ರಗಳನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಓಕೆ. ರೇಖಿಯಲ್ಲಿ ಈ ಸಪ್ತಚಕ್ರಗಳ ಬ್ಯಾಲೆನ್ಸು, ರೇಖಿ ಫಸ್ಟ್ ಲೆವೆಲಲ್ಲಿ ಕೂಡ ಮಾಡ್ಬೋದು, ಸೆಕೆಂಡ್ ಲೆವೆಲಲ್ಲಿ ಕೂಡ ಮಾಡ್ಬೋದು. ನಮ್ಮ ಕ್ಲಾಸಸ್ಸು ಏಪ್ರಿಲ್ 21ನೇ ತಾರೀಕು ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಇರುತ್ತೆ. ಅದರ ಜೊತೆಗೆ ಕ್ರಿಸ್ಟಲ್ಲಿಂದ ಹೇಗೆ ನಾವು ಸಪ್ತಚಕ್ರಗಳನ್ನು ಕಂಟ್ರೋಲ್ ಮಾಡ್ಕೋಬೋದು, ಫೈನಾನ್ಷಿಯಲ್ ಕಂಟ್ರೋಲ್ ಮಾಡ್ಕೋಬೋದು, ಯಾವ ರೀತಿ ನಮಗೆ ಮನಸ್ಥಿತಿನ ಕರೆಕ್ಟ್ ಹತೋಟಿಯಲ್ಲಿಟ್ಟು ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡಿಕೊಡುತ್ತೆ. ಸೊ ಈ ಕ್ಲಾಸಸ್ನ ಏಪ್ರಿಲ್ 21ನೇ ತಾರೀಕು ಮಾಡ್ತಾಯಿದ್ದೀವಿ. ಓಕೆ ಗುರುಗಳೇ, ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 2/7/2009. 2/2/2009. 2/7/2009 1:42 PM. ಓಕೆ, 7ನೇ ತಿಂಗಳ 2ನೇ ತಿಂಗಳ? 2
7ನೇ ತಿಂಗಳು ಜುಲೈ. ಓಕೆ ಓಕೆ, ಸಮಯ ಇಲ್ಲ, ಸ್ವಲ್ಪ ಬೇಗ ಹೇಳಿ. ಓಕೆ, ಟೈಮಿಂಗ್ಸ್ ಹೇಳಿ. 1:42. ಮಧ್ಯಾಹ್ನನಾ? ಹಾ ಹೌದು. ಯಾವ ಊರಲ್ಲಿ ಹುಟ್ಟಿರೋದು? ಹಾಸನ್ ಮೇಡಮ್. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಒಂದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಹಾ. ನಮಸ್ಕಾರ. ನಮಸ್ತೆ ಗುರುಜಿ. ಈಗ ಯಾವುದು 10th ಸ್ಟ್ಯಾಂಡರ್ಡ್ ಇದ್ದಾನಾ? ಹೌದು ಹೌದು ಗುರುಜಿ. ಸರಿ, ಓಕೆ. ಶನಿ ದಶದಲ್ಲಿ 11-4-5, 11-4-5 7ನೇ ಮನೆ ತೋರಿಸ್ತಾ ಇದೆ. ಶನಿ ಇವಾಗ 2024ರಿಂದ ಪ್ರಾರಂಭವಾಗಿದೆ. 19 ವರ್ಷಗಳ ಕಾಲ ಶನಿ ದಶೆ ನಡೀತಾ ಇರೋದು. ಎಜುಕೇಷನಲ್ಲಿ ಸ್ವಲ್ಪ ಆ್ಯಸ್ ಎ ಗ್ರಹ ಸ್ವಲ್ಪ ಸ್ಲೋ ಮಾಡಿದ್ರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಚೆನ್ನಾಗಿ ಒಂದು ಪರ್ಸೆಂಟೇಜ್ ಬಂದು ಕ್ಲಿಯರ್ ಆಗುತ್ತೆ. ಶನಿ ದಶ ಆದ ನಂತರ ಅವ್ರಿಗೆ ಬರ್ತಕ್ಕಂಥ ಬುಧ ದಶ 7ನೇ ಮನೆ ತೋರಿಸ್ತಾ ಇರೋದ್ರಿಂದ ಒಂದು ಬಿಸ್ನೆಸ್ ಕಡೆ ಹೋಗೋಕ್ಕೆ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಡೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಇಲ್ಲಾಂದರೆ ಇಂಜಿನಿಯರಿಂಗ್ ಹೋದರೆ ಡೇಟಾ ಸೈನ್ಸು ಅಥವಾ ಕೋಡಿಂಗ್ ಈ ಲೈನ್ಗೆ ಸಾಕಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಡೆಫಿನೆಟ್ಲಿ ಸಕ್ಸಸ್ಫುಲ್ ಹಾರೋಸ್ಕೋಪ್. ಸ್ಯಾಟರ್ನ್ ದಶ ಅಂದಿದ ತಕ್ಷಣ ನಾವು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಶನಿ ದಶ ಬಂದ್ಬಿಟ್ಟಿದೆ ಹಾಗೆ ಹೀಗೆ ಹೆದರ್ಕೊಳ್ಳೋದಿಲ್ಲ. ಎಲ್ಲಿ ಕೂತಿರುತ್ತೆ ಗ್ರಹ ಆ ಫಲವನ್ನು ಕೊಡ್ತಾನೆ. ಅದು ಶನಿ ಆಗಿರಲಿ, ಗುರು ಆಗಿರಲಿ, ಶುಕ್ರ ಆಗಿರಲಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕು ಅಂತ ಹೇಳ್ತಾ, ಇನ್ನು ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವ. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.